ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ವರ್ಷ ದಿನೇ ವರ್ಷಗಳ ಕಲಿತಾ ಹವಾಮಾನದ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಈ ಸಲ 40ರಿಂದ 43 ಬಿಸಿಲಿನ ಹೊಡೆತ ಜಾಸ್ತಿ ಆಗುತ್ತಂತ ಒಂದು ಹವಾಮಾನ ವರದಿ ಇದೆ. ಅದಕ್ಕೆ ಸಮಸ್ತ ಕನ್ನಡ ಬಂಧುಗಳು ಮುನ್ನೆಚ್ಚರಿಕಾ ಕ್ರಮಗಳು ತಗೋಬೇಕು. ಈ ಒಂದು ಬಿಸಿಲಿನ ಬೇಗ ಜಾಸ್ತಿ ಆಗ್ತಾ ಬಿಸಿಲಿನ ಹೊಡೆತ, ಈ ಬಿಸಿಲು ಜಾಸ್ತಿ ಆದಷ್ಟು ಕೆಲವರಿಗೆ ಆ ಒಂದು ಬಿಸಿಲಿನ ತಾಪಮಾನ ತಾಳಲಾರದೆ ಈ ಪಾರ್ಶ್ವವಾಯು ಹೊಡೆಯೋದಾಗಿರಬಹುದು, ಮಗದೊಂದು ಕಾಯಿಲೆಗಳು ಬರೋದಾಗಿರಬಹುದು, ಮತ್ತೆ ಉಸಿರಾಟ ತೊಂದರೆ, ಬಿಸಿಲಿನ ಬಿಸಿ ಗಾಳಿ ಉಸಿರಾಡಕ್ ಆಗಲ್ಲ, ಅದರಿಂದ ಹೃದಯಾಘಾತ ಆಗೋ ಸಂಭವಗಳು ಇಂಥದ್ದೆಲ್ಲ ಜಾಸ್ತಿ ಇರುತ್ತೆ. ಅದಕ್ಕೆ ಸಮಸ್ತ ನಮ್ಮ ಕನ್ನಡ ಬಂಧುಗಳು ಈ ತುಂಬಾ ಸುಡು ಬಿಸಿಲಲ್ಲಿ ನಿಮ್ದು ಏನೇ ಕೆಲಸಗಳು ಏನೇ ಇದ್ರು ಬೆಳಗ್ಗೆ 12 ಗಂಟೆ ಒಳಗಡೆ, ತದನಂತರ ಬಿಸಿಲಿನ ತಾಪ ಜಾಸ್ತಿ ಆಗ್ತಾ ಇರುತ್ತೆ, ಬಿಸಿಲಿನ ಬೇಗ ಜಾಸ್ತಿ ಆಗ್ತಾ ಇರುತ್ತೆ. ನಂತರ 4 ಗಂಟೆ ನಂತರ ಏನೇ ಕೆಲಸ ಇರೋದು ಮಾಡ್ಕೊಳ್ಳಿ. ಈ ಬಿಸಿಲು ಜಾಸ್ತಿ ಇರೋ ಸಂದರ್ಭದಲ್ಲಿ ಆದಷ್ಟು ಮನೆಯೊಳಗೆ ಇರಬೇಕು. ತಾವು ಮನೆ ಒಳಗಿದ್ದು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೇಕು. ಹಾಗೂ ದಿನ ನೀರು ಚೆನ್ನಾಗಿ ಕುಡಿಬೇಕು. ಈ ನೀರು ಚೆನ್ನಾಗಿ ಕುಡಿದಾಗ ನಮ್ಮ ದೇಹ ಆ ಬಿಸಿಲಿನ ಹೊಡೆತ ತಡ್ಕೊಳ್ಳೋಕೆ ಶಕ್ತಿ ಬರುತ್ತೆ. ಸಮಸ್ತ ಕನ್ನಡ ಬಂಧುಗಳು ತಮ್ಮ ಆರೋಗ್ಯ ದೃಷ್ಟಿಯಿಂದ ಈ ಒಂದು ಬಿಸಿಲು ವರ್ಷ ಜಾಸ್ತಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಏನೇ ಕೆಲಸ ಇದ್ರು ನೀವು 12 ಗಂಟೆ ಒಳಗೆ ಕೆಲಸ ಮುಗಿಸ್ಕೊಂಡು 12 ಗಂಟೆ ಒಳಗೆ ಮನೆ ಸೇರ್ಕೊಳ್ಳಿ. ತದನಂತರ ಮತ್ತೆ 4 ಗಂಟೆಗೆ ಹೋಗಿ ಕೆಲಸ ಮಾಡಿ. ಆದಷ್ಟು ನೆರಳಲ್ಲೇ ಕೆಲಸ ಮಾಡಿ, ತಮ್ಮ ಕೆಲಸ ಕಾರ್ಯಗಳು ಏನೇ ಇದ್ರು ಅಂತ ಹೇಳ್ತಾ, ಜೊತೆಗೆ ಪರಭಾಷಿಕರು ನಡೆಸುವಂತಹ ಈ ಪಾನಿಪುರಿ, ಈ ಸಮೋಸ, ಜಿಲೇಬಿ, ಈ ಬೀದಿ ಬದಿಯಲ್ಲಿರುವಂತಹ ಇಂಥ ಪರಭಾಷಿಕರು ನಡೆಸುವಂತಹ, ವಿಶೇಷವಾಗಿ ಅದ್ರೂ ತುಂಬಾ ಕೊಳಚೆ ನೀರಲ್ಲಿ ಅವರು ತುಂಬಾ ಕೊಳಕಾಗಿ ಕೊಳಚೆ ನೀರನ್ನು ಉಪಯೋಗಿಸೋದಾಗಿರ್ಬೋದು, ಮಗದೊಂದೆಲ್ಲ ಮಾಡ್ತಿರ್ತಾರೆ. ಇಂತಹ ಪಾನಿಪುರಿ, ಸಮೋಸ, ಜಿಲೇಬಿ ಇಂತಹದನ್ನು ತಿನ್ನೋದನ್ನು ಬಿಡ್ಬೇಕು ನಮ್ಮ ಕನ್ನಡ ಬಂಧುಗಳು. ಯಾಕಂದ್ರೆ ಆ ತರ ಕೊಳಕಾಗಿ ಮಾಡಿರುವಂತಹದ್ದು ಒಂದು ಶುದ್ಧತೆ ಇಲ್ಲದೆ ಆ ಕೊಳಚೆ ನೀರನ್ನು ಹಾಕ್ಬಿಡೋದು, ಮಗದೊಂದೇ ಮಾಡೋದ್ರಿಂದ ಈ ಕಾಲರ, ವಾಂತಿ ಭೇದಿ, ಬರಬಾರದ ಕಾಯಿಲೆಗಳು ನಮ್ಗೆ ಅಂಟ್ಕೊಳ್ಳುತ್ತೆ. ದಯವಿಟ್ಟು ಇಂತಹ ಆಹಾರ ಪದಾರ್ಥ ತಿನ್ಬೇಕಂದ್ರೆ ತುಂಬಾ ಯೋಚನೆ ಮಾಡ್ಬೇಕು. ಈ ಬೀದಿ ಬದಿ ವ್ಯಾಪಾರಿಗಳನ್ನ, ಅಂದ್ರೆ ಈ ಸಮೋಸ, ಕಚೋರಿ, ಪಾನಿಪುರಿ, ಜಿಲೇಬಿ, ಬೀದಿ ಬದಿ ಇಂತಹ ಆಹಾರಗಳು ಮಾರಾಟ ಮಾಡೋದನ್ನ ಕೂಡ ನಿಷೇಧ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ನಮ್ಮ ಪಕ್ಷದಿಂದ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೂ ಅಡಿಗೆ ಅನಿಲಗೆ ಎಲ್ಲಿ ನೋಡಿದ್ರು ಹಾಹಾಕಾರ ಸರಿ ಸಿಗ್ತಾ ಇಲ್ಲ. ಎಷ್ಟೋ ಜನ ನೆಮ್ಮದಿ ಊಟ ಮಾಡ್ತಾ ಇಲ್ಲ. ಈ ಕಡೆ ಸೌದೆ ಒಲೆನೂ ಇಲ್ಲ, ಆ ಕಡೆ ಅಡಿಗೆ ಅನಿಲನೂ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಒಂದು ಸೂಕ್ತ ಕ್ರಮ ತಗೊಂಡು, ಈಗ ಒಂದು ಸಲ ಏನಾದ್ರು ಕಾಯ್ದೆ ಹೆಸರು 1 ತಿಂಗಳಿಗೆ 1 ಸಲ ಬರುತ್ತೆ, 25 ದಿನ 40 ದಿನ ಸಮಯ ತಗೊಳ್ತಾ ಇರ್ತ ಒಂದು ಮಾಹಿತಿ ಇದೆ. ಇದೇ ಸಂದರ್ಭಕ್ಕೆ ಮಾಡ್ಬೇಕಂದ್ಬಿಟ್ಟು ಅವ್ರಿಗೂ ಗೊತ್ತಾಗಲ್ಲ, ಇದು ಎಷ್ಟು ದಿನ ಬರುತ್ತೆ ಏನಂದ್ರೆ ಇದು ಗೊತ್ತಾಗಲ್ಲ. ತುಂಬಾ ಕಷ್ಟ ಆಗುತ್ತೆ ಇದರಿಂದ ಸಾರ್ವಜನಿಕರಿಗೆ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದ್ರೆ, ಈ ಅಡಿಗೆ ಅನಿಲ ವಿಚಾರದಲ್ಲಿ ತಕ್ಷಣ ತುರ್ತು ಕ್ರಮ ಕೈಗೊಂಡು ಕಾಯ್ದಿರಿಸಿದ ತಕ್ಷಣ ಒಂದೇ ವಾರದಲ್ಲಿ ಸಿಗ್ಬೇಕು.
ಈಗೇನು 25ರಿಂದ 45 ದಿನ ಸಮಯ ತಗೊಂತಾ ಇದೆ. ಒಂದೇ ವಾರದಲ್ಲಿ ಕಾಯ್ದಿರಿಸಿದ್ರೆ ಒಂದೇ ವಾರದಲ್ಲಿ ಸಿಗ್ಬೇಕು, ಆ ರೀತಿ ಕ್ರಮ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲಿ ಹಾಗೂ ಭಾರತ ಒಕ್ಕೂಟ ಸರ್ಕಾರದ ಪ್ರಧಾನಮಂತ್ರಿಯವರಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಸಮಸ್ತ ಕನ್ನಡ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತೀವಿ, ದಯವಿಟ್ಟು ಸಮಸ್ತ ಕನ್ನಡ ಬಂಧುಗಳೇ, ನಮ್ಮ ಕನ್ನಡ ದೇಶದ ಪಕ್ಷಕ್ಕೆ ನಮ್ಮ ಕನ್ನಡ ಬಂಧುಗಳು ಚೆನ್ನಾಗಿರ್ಬೇಕು, ಕನ್ನಡ ಬಂಧುಗಳ ಆರೋಗ್ಯದ ದೃಷ್ಟಿಯಿಂದ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಈ ಪಾನಿಪುರಿ ಪರಭಾಷಿಕರು ನಡೆಸುವಂತಹ ಬೀದಿ ಬದಿಗಳಲ್ಲಿ ಪಾನಿಪುರಿ, ಸಮೋಸ, ಜಿಲೇಬಿ, ಕಚೋರಿ ಇಂತಹ ಆಹಾರ ಪದಾರ್ಥಗಳನ್ನು ತಿನ್ಬೇಕಾದ್ರೆ ತುಂಬಾ ಯೋಚನೆ ಮಾಡಿ ತಿನ್ನಕ್ ಹೋಗ್ಬೇಡಿ. ಯಾಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆರೋಗ್ಯ ದೃಷ್ಟಿಯಿಂದ ಕಾಲರ ಮತ್ತೊಂದು ಬರಬಾರ್ದು ಕಾಯಿಲೆಗಳು ಬಂದ್ಬಿಡುತ್ತೆ. ದಯವಿಟ್ಟು ಯಾರು ತಿನ್ನಕ್ ಹೋಗ್ಬೇಡಿ. ನಮ್ಗೆ ನಮ್ಮ ಕನ್ನಡ ದೇಶದ ಪಕ್ಷಕ್ಕೆ ಸಮಸ್ತ ಕನ್ನಡ ಬಂಧುಗಳ ಆರೋಗ್ಯ ಮುಖ್ಯ, ನಿಮ್ದೇ ಬದುಕೋದು ಮುಖ್ಯ. ನಮ್ಮ ಕನ್ನಡ ದೇಶದ ಪಕ್ಷಕ್ಕೆ ನಮ್ಮ ಕನ್ನಡ ಬಂಧುಗಳು ಅವರ ಒಂದು ವ್ಯಾಪಾರಕ್ಕಾಗಿ ನಮ್ಮ ಕನ್ನಡ ಬಂಧುಗಳ ಆರೋಗ್ಯ ಹಾಳು ಮಾಡ್ಕೋಬೇಕಾ? ದಯವಿಟ್ಟು ಬೇಡ. ಸಮಸ್ತ ಕನ್ನಡ ಬಂಧುಗಳೇ, ನಾವೊಂದು ಈ ಮೂಲಕ ಕೇಳ್ಕೊಳ್ಳೋದೇನೆಂದ್ರೆ, ದಯವಿಟ್ಟು ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಸ್ವಚ್ಛತೆ ಇರಲ್ಲ, ಕೋಲಕ್ಕಾಗಿ ಮಾಡಿಕೊಂಡು ಕೊಳಚೆ ನೀರುಗಳನ್ನ ಹಾಕೊಂಡು ಮತ್ತೊಂದು ಎಲ್ಲ ಮಾಡ್ಕೊಂಡು ಮಾಡಿದಂತ ಆಹಾರಗಳು ತಿನ್ನಕ್ ಹೋಗ್ಬೇಡಿ. ಈ ಕಚೋರಿ ಆಗಿರ್ಬೋದು, ಪಾನಿಪುರಿ ಆಗಿರ್ಬೋದು, ಇದೆಲ್ಲ ಜಿಲೇಬಿ ಇದೆಲ್ಲ ತಿನ್ನಕ್ ಹೋಗ್ಬೇಡಿ ದಯವಿಟ್ಟು. ಹಾಗೂ ಕೂಡಲೇ ಈ ಬೀದಿ ಬದಿ ವ್ಯಾಪಾರ ಮಾಡುವಂತಹ ಪಾನಿಪುರಿ, ಕಚೋರಿ, ಸಮೋಸ, ಜಿಲೇಬಿ ಕೂಡಲೇ ನಿಷೇಧ ಮಾಡ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಕನ್ನಡ ದೇಶದ ಪಕ್ಷದಿಂದ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.